ಐ ವಾಸ್ ವರ್ಕಿಂಗ್ ಆ್ಯಸ್ ಅನ್ ಕಾಂಟ್ರಾಕ್ಟ್ ಇಂಜಿನಿಯರ್ ಆ್ಯಸ್ QA ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. 2018 ನಾನು ITI ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿಗೆ ಸೇರ್ತೀನಿ. ಸೊ ಅಲ್ಲಿ ಯಾವ ಥರ ಪರಿಸ್ಥಿತಿ ಇತ್ತು ಅಂದರೆ, ಇವತ್ತಿನ ಪರಿಸ್ಥಿತಿಗೆ ಏನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಾವು ಒಳ್ಳೆ ಕೆಲಸಕ್ಕೆ ಸೇರಬೇಕು, ನಮ್ಮ ಜವಾಬ್ದಾರಿ ನಾವು ತಗೋಬೇಕು, ಮಾಡ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶ ಕನಸುಗಳಿಟ್ಕೊಂಡು ಇವತ್ತು ವರ್ಷಕ್ಕೆ ಸಾವಿರಾರು ಲಕ್ಷಾಂತರ ಸ್ಟೂಡೆಂಟ್ಸ್ಗಳು ಆಚೆ ಬರ್ತಾ ಇದ್ದಾರೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ನಾವು ಓದಿರುವಂತಹ ಇದಕ್ಕೆ ಕೆಲಸ ಸಿಗ್ತಾ ಇಲ್ಲ. ಸೊ ಇವತ್ತು ನಾನು ಇಂಜಿನಿಯರಿಂಗ್ ಮಾಡಿರ್ಬೋದು, ಇಂಜಿನಿಯರಿಂಗ್ ಮಾಡಿ ಅಲ್ಲಿ ಸೇರ್ಕೊಂಡು ಕೆಲಸ ಮಾಡಬೇಕಾದ್ರೆ ಅಲ್ಲಿದ್ದಂಥ ಪರಿಸ್ಥಿತಿ, ಯಾಕಂದರೆ ಸುಮಾರು 20-30 ವರ್ಷದಿಂದ ಕಾಂಟ್ರಾಕ್ಟ್ ವರ್ಕರ್ಸ್ ಆಗಿ ಅಲ್ಲಿ ಕೆಲಸ ಮಾಡ್ತೀರಿ, ಈಗಲೂ ಸಹ ಮಾಡ್ತಾ ಇದ್ದಾರೆ. ಅಂದರೆ ಅವ್ರನ್ನ ಸ್ಲೇವರಿ ರೂಪದಲ್ಲಿ ಅವ್ರನ್ನ ಇದುವರೆಗೂ ಕೆಲಸ ತೊಗೊತಾ ಇದ್ದಾರೆ. ಕನಿಷ್ಠ ವೇತನ ಇಲ್ಲ. ಮೈತ್ರಿ ಕಂಪ್ಲೀಟ್ ಹೇಳ್ದಂಗೆ 10,000, 12,000, 14,000 ಈ ಸ್ಕಿಲ್ಸ್ ಇದೆ. ಅಲ್ಲಿ 4 ಥರ ಸ್ಕಿಲ್ಸ್ ಇದೆ: ಸ್ಕಿಲ್ಡ್, ಹೈ ಸ್ಕಿಲ್ಡು, ಸೆಮಿ ಸ್ಕಿಲ್ಡು. ಈ ಥರ ಸ್ಕಿಲ್ಸ್ ಪ್ರಕಾರ ಅವ್ರಿಗೆ ಕೆಲಸಗಳನ್ನ ಒದಗಿಸ್ತಾ ಇದ್ದಾರೆ. ಮೊದಲು ಏನಿತ್ತು ಅಂದರೆ 10-20 ವರ್ಷದಿಂದ ಕೆಲಸ ಏನು ಮಾಡ್ಕೊಂಬಂದಿದ್ದಾನೆ ಫ್ರಮ್ ಸ್ಕ್ರ್ಯಾಚು, ಆತ ಅನ್ಸ್ಕಿಲ್ಡ್, ಅಂದರೆ ವಿದ್ಯಾಭ್ಯಾಸ ಇಲ್ಲ. ಆಗಿನ ಕಾಲದಲ್ಲಿ 10ನೇ ಕ್ಲಾಸು 8ನೇ ಕ್ಲಾಸು ಇದು ಓದಿರೋದು ಹೆಚ್ಚು. ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೈ ಸ್ಕಿಲ್ಡ್ ಲೆವೆಲ್ ಸಂಬಳನ ತೊಗೊತಿದ್ರು. ಅಂದರೆ 8,000 10,000 ತೊಗೊತಿದ್ದ ಸಂಬಳ ಸ್ಕ್ರ್ಯಾಚಲ್ಲಿ ಇವಾಗ ಅವ್ರಿಗೆ 14,000-16,000 ಸಂಬಳ ಕೊಡ್ತಾ ಇದ್ದಾರೆ. ಅಂದರೆ ಹೈ ಸ್ಕಿಲ್ಡ್ ಲೆವೆಲ್ಗೆ ಸಂಬಳ ಕೊಡ್ತಾ ಇದ್ದಾರೆ. ಈಗೇನಾಗಿದೆ ಅಂದರೆ ಎಜುಕೇಷನ್ ಬೇಸಿಸ್ ಮೇಲೆ, ಈಗ ನಾನು ಇಂಜಿನಿಯರಿಂಗ್ ಆಗಿ ಮುಗಿಸ್ಕೊಂಡು ಹೋದಾಗ ನನಗೆ ಸ್ಟಾರ್ಟಿಂಗಲ್ಲಿ 16,000 ಸಂಬಳ ಕಾಂಟ್ರಾಕ್ಟ್ ವರ್ಕರ್ ಆಗಿ. ಈಗ ಅಲ್ಲಿ ಕೆಲಸ ಮಾಡ್ತಿದ್ದವನು ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ, ಅಂದರೆ 8ನೇ ಕ್ಲಾಸು 6ನೇ ಕ್ಲಾಸ್ ಓದಿದ್ದಾರೆ, ಬಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಎಕ್ಸ್ಪೀರಿಯನ್ಸ್ ಇರೋರಿಗೆ 16,000 ಕೊಡ್ತಾಯಿದ್ರು. ನಾವು ಹೋದ್ಮೇಲೆ ಈಗ ಕೆಲವೊಂದು ಮ್ಯಾನೇಜ್ಮೆಂಟ್ ಏನು ಮಾಡಿದ್ದಾರೆ, ಇಲ್ಲ ಅವ್ರು ಏನು ಓದಿದ್ದಾರೆ ಅವರ ಕ್ವಾಲಿಫಿಕೇಷನ್ ಮೇಲೆ ನೀವು ಆ ಸಂಬಳನ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿ ಸುಮಾರು ನಮ್ಮ 400 ಜನ ಕಾಂಟ್ರಾಕ್ಟ್ ವರ್ಕರ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ವು. ಏಕದಮ್ 16,000 ತೊಗೊತಿದ್ದ ಕಾರ್ಮಿಕನಿಗೆ 8,000-10,000 ಕೊಡಲಿಕ್ಕೆ ಮ್ಯಾನೇಜ್ಮೆಂಟು ಡಿಸೈಡ್ ಮಾಡ್ತು. ಸೊ ಅಲ್ಲಿಗೆ ಆತನ ಫ್ಯಾಮಿಲಿ ಪರಿಸ್ಥಿತಿ ಏನಾಗಬೇಕು, ಆತನ ವರ್ಕ್ ಎಕ್ಸ್ಪೀರಿಯನ್ಸ್ಗೆ ಏನಾಗಬೇಕು, ಇದು ಮ್ಯಾನೇಜ್ಮೆಂಟಿಗೆ ಇಲ್ಲ, ಅವ್ರಿಗೇನು ಕೆಲಸ ಆಗಬೇಕಷ್ಟೆ. ಮೇನಾಗಿ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮಾಡೋದ್ರಿಂದ ನಮ್ಮದು ಇನ್ಸ್ಟಾಲೇಷನ್ ಕಮ್ಯುನಿಕೇಷನ್ಸ್ ಇರುತ್ತೆ. ಸೊ ನಾವು ಹೊರ ರಾಜ್ಯಗಳಿಗೆ, ಬಾರ್ಡರ್ಸ್ ಏರಿಯಾಗಳಿಗೆ ಹೋಗಿ ಕೆಲಸಗಳನ್ನ ಮಾಡಬೇಕು. ಸೊ ಪದ್ಧತಿ ಏನಿದೆ ಅಂದರೆ ಅಲ್ಲಿ ಡಿಫೆನ್ಸಲ್ಲಿ ನಿಮಗೆ ಗೊತ್ತಿರ್ಬೋದು, ಯಾವುದೇ ಕಾಂಟ್ರಾಕ್ಟ್ ವರ್ಕರ್ಸ್ನ ಅಲೋ ಮಾಡೋದಿಲ್ಲ. ಎಂಪ್ಲಾಯೀಸ್ ಯಾರಿದ್ದಾರೆ, ಆಫೀಸರ್ಸ್ ಯಾರಿದ್ದಾರೆ ಅವ್ರನ್ನ ಮಾತ್ರ ಡಿಫೆನ್ಸ್ ಏರಿಯಾದಲ್ಲಿ ಬಿಟ್ಕೊಳ್ಳೋದು. ನಮ್ಮಲ್ಲಿ ಏನಾಗ್ತಿತ್ತು ಅಂದರೆ ಯಾವ ಆಫೀಸರ್ ಆಗಲಿ ಎಂಪ್ಲಾಯೀಸ್ ಆಗಲಿ ಹೋಗ್ತಿರ್ಲಿಲ್ಲ. ಈ ಕಾಂಟ್ರಾಕ್ಟ್ ವರ್ಕರ್ಸ್ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿ ಕಾರ್ಡ್ ಕೊಟ್ಟು ಇವರು ನಮ್ಮ ಎಂಪ್ಲಾಯಿ ಅಂತ ಹೇಳಿ ನಮ್ಮನ್ನು ಬಾರ್ಡರ್ಸ್ ಏರಿಯಾಗೆ ಕಳಿಸ್ತಿದ್ರು, ಕೆಲಸಕ್ಕೋಸ್ಕರ ಕಳಿಸಿದ್ರು. ಸೊ ಅಲ್ಲಿ ನಾವು ಎಲ್ಲ ಥರ ಕೆಲಸಗಳು ಮಾಡಿ ಬರ್ತಿದ್ದೆವು. ಬಟ್ ಇಲ್ಲಿ ಪರಿಸ್ಥಿತಿ ಏನಿದೆ ಅಂದರೆ ನಾವು ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದಾಗ ಸಂಬಳ ಜಾಸ್ತಿ ಮಾಡಲಿಲ್ಲ. ನಾವು ಇಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ, ನಮಗೆ ಇದು ಮಾಡಬೇಕು, ನೀವು ಪರ್ಮನೆಂಟ್ ಮಾಡಬೇಕು ಅಂತ ಒಂದು ಇದಾಗ್ತದೆ. ಸೊ ಅವಾಗ ನಮ್ಮಲ್ಲೇನಾಯಿತು, ಈ ಸ್ಲೇವರಿ ಥರ ಎಲ್ಲ ಥರದಲ್ಲೂ ಶೋಷಣೆ ಆಗಬೇಕಾದ್ರೆ ನಾವು ಒಂದು ಯೂನಿಯನ್ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ನಾವು AICCT ಅವ್ರನ್ನ ಮೀಟ್ ಮಾಡಿ ನಮ್ಮ ಯೂನಿಯನ್ನಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟಿಂಗ್ ಆದಾಗ 8 ಜನದಿಂದ ನಾವು ಸ್ಟಾರ್ಟ್ ಮಾಡಿದ್ದು. ಭಯ, ಯಾರು ಬರೋಕ್ಕೆ ಎದುರ್ತಾ ಇದ್ದಾರೆ, ಯಾಕಂದರೆ ಮ್ಯಾನೇಜ್ಮೆಂಟ್ ಗೊತ್ತಾದರೆ ಕೆಲಸದಿಂದ ತೆಗ್ದಾಕ್ತಾರೆ ಅನ್ನೋ ಒಂದು ಅವ್ರಿಗೆ ತಲೆಯಲ್ಲಿ ಇತ್ತು. ಸೊ ಸ್ಟಾರ್ಟಿಂಗಲ್ಲಿ ಏನಾಯಿತು, ಏನೇನೋ ಪಾಡು ಬಿದ್ದು ನಾವು 28 ಜನ ಕಾರ್ಮಿಕರು ಫಸ್ಟ್ ಫೈಲ್ ಮಾಡ್ತೀವಿ. ಈಗ ನಮಗೆ ತಿಂಗಳ ಟೈಮ್ ಸರಿಯಾಗಿ ಸಂಬಳ ಕೊಡ್ತಿಲ್ಲ ಅಂದರೆ 4 to 5 months ಆದರೂ ಸಂಬಳ ಕೊಡ್ತಿರ್ಲಿಲ್ಲ. ಒಬ್ಬರು ಕೇಳ್ತಿರ್ಲಿಲ್ಲ. ಕೇಳಿದ್ರೆ ನಿನಗೆ ಎಕ್ಸ್ಟ್ರಾ ಟೈಮ್ ಕೆಲಸ ಕೊಡೋದು, ಇಲ್ಲ ಅಂತಂದರೆ ನಿನ್ನ ಕೆಲಸದಿಂದ ತೆಗ್ದಾಕ್ತೀನಿ, ಈ ಥರ ಎದುರಿಸೋ ರೀತಿಲಿ ಕೆಲಸ ಮಾಡಿಸ್ಕೊತಿದ್ರು. ಅಲ್ಲಿ ಎಷ್ಟು ವರ್ಷ ಆಗಿದೆ PSUಗಳಲ್ಲಿ ಅಂದರೆ ಫ್ಯಾಕ್ಟ್ರಿ ಕೆಲಸ ಅಲ್ಲದೆ ಅವ್ರ ಪರ್ಸ್ನಲ್ ಕೆಲಸಗಳನ್ನ ಮಾಡಿಸ್ತಾಯಿದ್ರು. ಯಾರು ಪರ್ಸ್ನಲ್ ಕೆಲಸಗಳು ಮಾಡೋದಿಲ್ಲವೋ ಅವ್ರನ್ನ ಜಾಸ್ತಿ ಓವರ್ ಟೈಮ್ ಕೆಲಸ ಮಾಡಿಸೋದು, ಇಲ್ಲ ಬೇರೆ ಕೆಲಸಗಳಿಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕ್ಸೋದು. ಟೈಮ್ ಸರಿಯಾಗಿ ಬಂದಿಲ್ಲ ಅಂದರೆ ಅವ್ನಿಗೆ ಏನಾದರೂ ಒಂದು ಹೇಳ್ಬಿಟ್ಟು ಅವನಿಗೆ ತುಂಬ ಪನಿಷ್ಮೆಂಟ್ ಆಗೋದು ರೀತಿಲಿ ಮಾಡ್ತಿದ್ದಿದ್ದು. ಈ ರೀತಿ ಎಲ್ಲ ಥರದ ಕಷ್ಟಗಳನ್ನ ಇದ್ದಾಗ ನಾವು ಅದನ್ನ ಫೇಸ್ ಮಾಡಬೇಕು ಅಂತ ಯೂನಿಯನ್ ಸ್ಟಾರ್ಟ್ ಮಾಡೋದು. ಯಾವಾಗ ನಾವು ಯೂನಿಯನ್ ಸ್ಟಾರ್ಟ್ ಮಾಡ್ದೋ ಆವಾಗ 28 ಜನದ್ದು ನಾವು ಫೈಲ್ ಮಾಡೋದು, ನಮ್ಮನ್ನು ಪರ್ಮನೆಂಟ್ ಮಾಡಿ. ಯಾಕಂದರೆ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡಿದ್ದೀವಿ, ಸಮಾನ ವೇತನಕ್ಕೆ ಸಮಾನ ಕೆಲಸ ಸಿಗಬೇಕು ಅಂತ ಹೇಳಿ ನಾವು ಇದು ಮಾಡು. ಆ ಟೈಮಲ್ಲಿ ಏನಾಯಿತು, 2021ನಲ್ಲಿ ಡಿಸೆಂಬರ್ 1ನೇ ತಾರೀಕಿಗೆ ನಾವು 80 ಜನ ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿ ನಮ್ಮನ್ನ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಾದಮೇಲೆ ನಮ್ಮ ಹೋರಾಟ ಇನ್ನು ಈ ಡಿಸೆಂಬರ್ ಎಂಡ್ ಬರ್ತಿದ್ದಂಗೆ ಒಂದು 4 years ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ನಾವು ಇನ್ನೂ ಹೋರಾಟ ನಡೀತಿದೆ. ಇಷ್ಟೆಲ್ಲ ಯಾಕೆ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಹೋರಾಟ ಇರೋದು ನಮಗೆ ಕನಿಷ್ಠ ವೇತನ ಬೇಕು.
ಮಾಡುವ ಕೆಲಸಕ್ಕೆ ನಮಗೆ ಒಂದು ಜವಾಬ್ದಾರಿ ಭದ್ರತೆಯ ಒಂದು ವ್ಯವಸ್ಥೆ ಬೇಕು. ಯಾಕಂದರೆ ಇವತ್ತು ಸುಮಾರು ಪಿ ಎಸ್ ಸಿಗಳಿರ್ಬೋದು, ಸ್ಟೇಟ್ ಲೆವೆಲ್ ಇರ್ಬೋದು, ಸೆಂಟ್ರಲ್ ಲೆವೆಲ್ ಇರ್ಬೋದು, ಪ್ರತಿಯೊಬ್ಬರೂ ಯಾವುದು ಪರ್ಮನೆನ್ಸಿ ಅನ್ನೋ ಶಬ್ದನೇ ಅಳಿಸೋಗಿದೆ. ಗುತ್ತಿಗೆ ಬರೀ ಕಾಂಟ್ರಾಕ್ಟ್ ವರ್ಕರ್ ಅನ್ನೋದು ಮಾತ್ರ ಮಾಡಿಕೊಂಡ ಕೆಲಸ ಮಾಡಿಸ್ಕೊಂಡ ಕಳಿಸ್ತಾ. ಅವರಿಗೆ ಬೇಕಾಗಿರೋದು ನಮ್ಮ ಕೆಲಸ ಹೊರತು ನಾವಲ್ಲ. ಸರ್ಕಾರ ನಡಿಬೇಕು, ಆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು. ಈಗ ಅವ್ರನ್ನ ಪರ್ಮನೆಂಟ್ ಮಾಡ್ಕೊಂಡು ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಡಬೇಕು, ಹೆಲ್ತ್ ಫೆಸಿಲಿಟೀಸ್, ಇನ್ಶೂರೆನ್ಸ್ ಫೆಸಿಲಿಟೀಸ್ ಕೊಡಬೇಕು, ಪರ್ಮನೆಂಟ್ ಕೆಲಸ ಕೊಡಬೇಕು, ಟೈಮ್ ಸರಿಯಾಗಿ ಸಂಬಳ ಕೊಡಬೇಕು, ವಗೇರೆ ಎಲ್ಲ ಕೊಡಬೇಕು. ಬಟ್ ಇಲ್ಲ ಆದರೆ ಕನಿಷ್ಠ ವೇತನನೇ ಕೊಡ್ತಾ ಇಲ್ಲ. ನಮ್ಗೆ ಪರ್ಮನೆನ್ಸಿ ಕೆಲಸ ಇರಲಿ, ಕನಿಷ್ಠ ವೇತನನೇ ಸಿಗ್ತಾ ಇಲ್ಲ. ಅದು ತಿಂಗ್ಳಿಗೆ ಕರೆಕ್ಟಾಗಿ ಸಂಬಳನೂ ಸಿಗ್ತಾ ಇಲ್ಲ. 3 ತಿಂಗಳು, 4 ತಿಂಗಳು, 5 ತಿಂಗಳು ಹೋಗಿದ್ರೆ ಮಾತ್ರ, ಯಾರೋ ಧೈರ್ಯ ಮಾಡಿ ಹೋಗಿ ಲೇಬರ್ ಆಫೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಆವಾಗ ಕರ್ಸ್ಬಿಟ್ಟು ಆಯ್ತು ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಕಳಿಸ್ತಾರೆ ಹೊರತು ಇದು ಆಗ್ತಾಯಿಲ್ಲ. ಇದು ಪ್ರತಿಯೊಬ್ಬರಿಗೂ ಇದು ಆಗ್ತಾ ಇರುವಂಥ ಇಡೀ ನಮ್ಮ ಕರ್ನಾಟಕದಲ್ಲಿರ್ಬೋದು, ನಮ್ಮ ದೇಶದಲ್ಲಿರ್ಬೋದು. ಇದಕ್ಕೆ ನಾವು ನಿರ್ಮೂಲನೆ ಮಾಡಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದೀವಿ. ಸುಮಾರು ನಾವು ಸಭೆಗಳನ್ನ ಮಾಡಿದ್ದೀವಿ. ಆದರೂ ಸಹ ನಾವು ಸರ್ಕಾರಕ್ಕೆ ಇದನ್ನು ನಾವು ಮೂಡಿಸ್ತಾ ಇರ್ಬೇಕು. ಯಾಕೆ ಅಂತಂದರೆ ನಾವು ಇದ್ದೀವಿ, ಬದುಕಿದ್ದೀವಿ, ನಾವು ಕೇಳೋಕ್ಕಿದ್ದೀವಿ ಅನ್ನೋದು ಒಂದು ಅವ್ರಿಗೆ ಎಚ್ಚರಿಕೆ ಗಂಟೆ ಕೊಡಬೇಕನ್ನೋ ಒಂದೇ ರೀಸನ್ಗೋಸ್ಕರ ನಾವು ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರಕ್ಕೆ ಮುಟ್ಟಿಸೋವರೆಗೂ ನಾವು ಬಿಡೋದಿಲ್ಲ. ಈಗ ನಮ್ಮ ಹೋರಾಟ ಯಾವ ಥರ ನಡೀತಿದೆ ಅದೇ ರೀತಿ ಇದು ಹೋರಾಟದಲ್ಲಿ ನಾವು ಇರ್ತೀವಿ. ಎಲ್ಲರೂ ಸೇರಿ ಹೋರಾಡೋಣ, ಇದಕ್ಕೊಂದು ಅಂತ್ಯ ತರೋಣ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.